ಆತ್ಮೀಯರೇ ನಮಸ್ಕಾರ. ಭಾರತ್ ಸೇವಾ ಫೋರ್ಸ್ ಈ ಕರ್ನಾಟಕ ಈ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಸಹ ಸಂಸ್ಥೆಯಾಗಿ ಇವತ್ತು ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಎಂಬತಕ್ಕಂಥ ಸಂಸ್ಥೆ ಇವತ್ತು ಲೋಕಾರ್ಪಣೆಗೊಂಡು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಇರತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ, ನಮ್ಮ ಜೊತೆಗೆ ಇರತಕ್ಕಂಥ ಎಲ್ಲ ಚಳುವಳಿ ಒಡನಾಡಿಗಳಿಗೆ ಈ ಮೂಲಕ ವಿನಂತಿ ಮಾಡೋದು ಅಂತ ಹೇಳಿದ್ರೆ, ಆತ್ಮೀಯರೇ, ಇವತ್ತು ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿಯಿಂದ ಮಾತ್ರ ನಾವು ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಎಂಬತಕ್ಕಂಥ ವಿಚಾರ. ಇವತ್ತು ನಾವು ಬಡವರಿದ್ದೀವಿ, ಶೋಷಿತರಿದ್ದೀವಿ, ಹಿಂದುಳಿದಿದ್ದೀವಿ ಅಂತ ಹೇಳಿ ಕೇವಲ ಭಾಷಣಗಳಿಗೆ ಸೀಮಿತವಾದರೆ ಯಾವುದೇ ಪ್ರತಿಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಯತ್ನದ ಮೂಲಕ ನಮ್ಮದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾ ನಾವು ಮುಂದೆ ಸಾಗಬೇಕಾಗಿದೆ. ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಾವು ಅಭಿವೃದ್ಧಿಯಾದಾಗ ಮಾತ್ರ ಸಮಾಜದ ನಿರ್ಮಾಣ ಕನಸು ಇವತ್ತು ಈಡೇರಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಗೆ ವಿಸ್ತರಣೆ ಆಗಬೇಕಂತ ಕನಸಿಟ್ಟುಕೊಂಡು ಇವತ್ತು ರಾಜ್ಯ ಮಟ್ಟದ ಸಂಸ್ಥೆಯಾಗಿ ಇವತ್ತು ಹುಟ್ಟಿಕೊಂಡಿದೆ. ಅದರ ಭಾಗವಾಗಿ ತಾವೆಲ್ಲರೂ ಕೂಡ ನಿಮ್ಮ ಜಿಲ್ಲೆಗಳಲ್ಲಿ ಈ ಶಾಖೆಯನ್ನು, ಇದರ ಬ್ರಾಂಚನ್ನು ಪಡಿಬೇಕು ಅಂದರೆ ತಾವು ಸೂಕ್ತವಾದಂಥ ಶೇರುಗಳನ್ನು, ಕೇವಲ 1,500 ರೂಪಾಯಿದು ಒಂದು ಶೇರನ್ನು ಇವತ್ತು ನಾವು ಬ್ಯಾಂಕಿಗೆ ಮಾಡಿದ್ದೇವೆ. ಇಂಥ ಶೇರುಗಳನ್ನು ಕಟ್ಟೋದ್ರ ಮೂಲಕ ಅಲ್ಲಿ ನೀವು ಗ್ರಾಹಕರ ಒಂದು ವರ್ಗವನ್ನು ಸೃಷ್ಟಿ ಮಾಡಿ ನೀವು ಸಂಸ್ಥೆ ಜೊತೆಗೆ ಸಹಕಾರಿತವಾಗಿ ಕೆಲಸ ಮಾಡಿದರೆ ನಾವು ಅಲ್ಲಿಗೆ ಶಾಖೆಯನ್ನು ಮುಂಜೂರು ಮಾಡಲಿಕ್ಕೆ ಸಾಧ್ಯ ಇದೆ. ನೀವು 1,500 ರೂಪಾಯಿ ಮಾಡುವಂಥ ಹೂಡಿಕೆ ಮಾಡತಕ್ಕಂಥ ಹಣ ಈ ಒಂದು ಬ್ಯಾಂಕಿನ ಬಂಡವಾಳವಾಗಿ ಕೆಲಸ ಮಾಡ್ತದೆ. ಆ 1,500 ರೂಪಾಯಿಗೆ ಮಾರ್ಚ್ 31ರ ನಂತರ ಬ್ಯಾಂಕಿಗೆ ಏನು ಲಾಭ ಆಗಿರ್ತದೆ ಆ ಲಾಭವನ್ನು ಡಿವೈಡ್ ಮಾಡಿ ಅದನ್ನು ಡಿವಿಡೆಂಡ್ ಅಂತೇಳಿ, ಲಾಭಾಂಶ ಅಂತೇಳಿ ಪ್ರತಿಯೊಬ್ಬ ಷೇರುದಾರನು ಕೂಡ ಹಂಚಿಕೆ ಮಾಡತಕ್ಕಂಥ ಒಂದು ನಿಯಮ ಇವತ್ತು ಕೋಆಪರೇಟಿವ್ ವ್ಯವಸ್ಥೆಯಲ್ಲಿ ಇದೆ. ಹಾಗಾಗಿ ತಾವು 1,500 ರೂಪಾಯಿ ಎಲ್ಲೆಲ್ಲೋ ಬೇರೆ ಬೇರೆ ಖರ್ಚುಗಳಿಗೆ ಮಾಡ್ತಿರ್ತೀರಿ. ಅದರ ಬದಲಾಗಿ ನಮ್ಮ ಸಂಸ್ಥೆಗೆ ಒಂದು ಶೇರನ್ನು ನೀಡಿದರೆ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು, ಒಡನಾಡಿಗಳನ್ನ ಒಂದು ತಂಡವನ್ನು ಮಾಡಿಕೊಂಡು ನೀವೇನು ಸಂಘಟನೆ ಪದಾಧಿಕಾರಿಗಳು ಸೇರಿಕೊಂಡು ತಮ್ಮ ಶೇರುಗಳನ್ನು ಕಟ್ಟಿದರೆ ಅಲ್ಲಿ ಹೆಚ್ಚು ಗ್ರಾಹಕರಿದ್ದಾರೆ, ನಾವು ಅಲ್ಲಿಗೆ ಶಾಖೆಯನ್ನು ಮುಂಜೂರು ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ನೀವು ಶೇರುದಾರ ಆಗೋದು ಏನು ಲಾಭ ಅಂತ ಹೇಳಿದ್ರೆ, ತಾವು ಕಟ್ಟುವಂತಹ ಉದ್ಯಮಗಳಿಗೆ, ತಾವು ಕಟ್ಟುವಂಥ ಕಂಪನಿಗಳಿಗೆ, ತಾವು ಕಟ್ಟುವಂಥ ಫ್ಯಾಕ್ಟರಿಗಳಿಗೆ ಬಂಡವಾಳ ಬೇಕಾಗ್ತದೆ. ನೀವು ಆ ಬಿಸ್ನೆಸ್ ಅನ್ನು ಮುಂದುವರಿಸಬೇಕಾದಾಗ ನಿಮಗೆ ಕಾಲಕ್ಕೆ ಬಂಡವಾಳ ಬೇಕಾಗ್ತದೆ. ನಿಮ್ಮ ಕೈಯಲ್ಲಿ ಒಂದು ಆರ್ಥಿಕ ಸಂಸ್ಥೆ ಇತ್ತು ಅಂತ ಹೇಳಿದ್ರೆ ನೀವು ಅಗತ್ಯ ಬಂದಾಗ ಸಾಲ ಸೌಲಭ್ಯವನ್ನು ಪಡ್ಕೊಂಡು ಆ ಒಂದು ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಥವಾ ನೀವು ಎಲ್ಲರೂ ಸೇರ್ಕೊಂಡು 10 ಜನ, 15, 20 ಜನ ಸೇರ್ಕೊಂಡು 1 ಲಕ್ಷ ಅಮೌಂಟನ್ನು ತೆಗೆದುಕೊಂಡು ಯಾವುದೊಂದು ಫಾರ್ಮನ್ನು ಸೃಷ್ಟಿ ಮಾಡ್ಬೋದು, ಒಂದು ಕಂಪ್ನಿ ಮಾಡ್ಬೋದು, ಒಂದು ಫ್ಯಾಕ್ಟರಿ ಮಾಡ್ಬೋದು, ಅದಕ್ಕೆ ಅನುಕೂಲ ಆಗ್ತದೆ. ಬೇರೆ ಬೇರೆ ಉದ್ಯಮಗಳಿಗೆ ನೀವು ಕೈ ಹಾಕಲಿಕ್ಕೆ, ಸಣ್ಣ ಮಟ್ಟದ ಬಂಡವಾಳನ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಇವತ್ತು ಬ್ಯಾಂಕ್ ತುಂಬ ಸಹಕಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಧಾನ ಕಚೇರಿ ಹಾವೇರಿಯಲ್ಲಿ ಏನು ಪ್ರಾರಂಭವಾಗಿದೆ. ತಾವು ಯಾವ್ಯಾವ ಜಿಲ್ಲೆಯಿಂದ ಆಸಕ್ತರು ಬರ್ತೀರಿ, ಯಾಕಂದ್ರೆ ಕೇವಲ ನೀವು ಸಂಘಟನೆ ಇದೀರಿ ಅಂದ ತಕ್ಷಣ ನಿಮಗೆ ಬ್ಯಾಂಕ್ ನಿಮ್ಮ ಹತ್ರ ಬರಕ್ ಆಗೋದಿಲ್ಲ. ತಾವುಗಳು ಸ್ಥಳೀಯವಾಗಿ ಶೇರ್ಗಳನ್ನು ಸಂಗ್ರಹ ಮಾಡಿ ನಮಗೆ ನೀಡಿದರೆ, ತಾವು ಸ್ಥಳೀಯವಾಗಿ ಪಿಕ್ಮಿ ಹೋಲ್ಡರ್ಸ್ಗಳನ್ನ, RDಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ತಾವು ಸೃಷ್ಟಿ ಮಾಡಿಕೊಂಡ್ರೆ ನಾವು ನಿಮಗೆ ಬ್ರಾಂಚ್ ಅನ್ನು ಖಂಡಿತವಾಗಿ ಕೊಡ್ತೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಅಂತಕ್ಕಂಥ ಈ ಸಂಸ್ಥೆಯ ಭಾಗ ಆಗಲಿಕ್ಕೆ ಕೇವಲ 1,500 ರೂಪಾಯಿ ಷೇರು ಹಣವನ್ನು ನೀಡಿ ತಾವು ಷೇರುದಾರ ಆಗಿದರೆ ಮುಂದೆ ಎಲ್ಲ ರೀತಿಯ ಅನುಕೂಲಗಳು ಸಿಗ್ತವೆ. ನಮ್ಮ ಸಂಸ್ಥೆಯ ಅಡಿಯಲ್ಲಿ ಉದ್ಯಮಶೀಲತೆ ತರಬೇತಿ ನಿರಂತರವಾಗಿ ಮಾಡ್ತೇವೆ. ನಾವು ಮೇನ್ ಉದ್ದೇಶ ಉದ್ಯಮಗಳನ್ನು ಸೃಷ್ಟಿ ಮಾಡಬೇಕು. ಯಾರು ಗ್ರಾಮೀಣ ಭಾಗದಲ್ಲಿ SLC, PUC, ಡಿಗ್ರಿ, BA, MA ಮುಗಿಸ್ಕೊಂಡು ಇವತ್ತು ನಿರುದ್ಯೋಗಿಗಳಾಗಿರ್ತಾರೆ, ಎಲ್ಲ ಒಂದು ಕಡೆ ಖಾಸಗಿ ಕಂಪನಿಯಲ್ಲಿ 10,000, 15,000 ದುಡಿತಾರೆ, ಅಂಥವ್ರನ್ನ ಉದ್ಯಮಿಗಳನ್ನಾಗಿ ಮಾಡಬೇಕಾಗಿದೆ. ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಇವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಅವಕಾಶಗಳು ಕೆಲವೊಂದು ಶಾಲೆಯಲ್ಲಿ ಹೇಳಲ್ಲ, ಕಾಲೇಜಲ್ಲಿ ಕಲಿಸಲ್ಲ. ಅಂತಹ ಜೀವನದ ಕೌಶಲ್ಯಗಳನ್ನ, ಉದ್ಯಮದ ಕೌಶಲ್ಯಗಳನ್ನ, ನಾಲೆಜನ್ನು ಮತ್ತು ಸರ್ಕಾರದ ಯೋಜನೆಗಳು, ಸಬ್ಸಿಡಿ ಏನಿದಾವೆ ಇವೆಲ್ಲವನ್ನು ತಿಳಿಸಿಕೊಡ್ತಕ್ಕಂತಹ ಉದ್ಯಮಶೀಲತೆ ತರಬೇತಿಯನ್ನು ಇವತ್ತು ಭಾರತ್ ಸೇವಾ ಫೋರ್ಸ್ ನಿರಂತರವಾಗಿ ಕೊಡ್ತಾ ಇದೆ. ಆ ಮೂಲಕವಾಗಿ ತೆಗೆದುಕೊಂಡವರು ಸರ್ಕಾರಿ ಬ್ಯಾಂಕಿನಲ್ಲಿ ಸಬ್ಸಿಡಿ ಅಥವಾ ಸಾಲ ಸಿಕ್ಕಿಲ್ಲ ಅಂದ್ರೆ ನಮ್ಮ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯವನ್ನು ಪಡ್ಕೊಂಡು ಕೂಡ ಉದ್ಯಮಿಗಳು ಆಗ್ಬೋದು. ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಯಾರು ಆಸಕ್ತಿ ಇದ್ರಿ, ನಾನು ಒಂದು ಸ್ವಂತ ಬ್ಯಾಂಕಿನ ಶಾಖೆಯನ್ನು ಪಡಿಬೇಕು, ಒಂದು ಬ್ರಾಂಚ್ ಇರಬೇಕು, ನಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಮ್ಮ ಆರ್ಥಿಕ ಅನುಕೂಲಕ್ಕೆ ಅದು ಸದುಪಯೋಗ ಆಗಬೇಕು ಅಂತಕ್ಕಂಥ ಉದ್ದೇಶ ಯಾರಿಗಿದೆ, ನಿಯಮಬದ್ಧವಾಗಿ ಕಾನೂನು ಪ್ರಕಾರ ನೀವು ಶೇರುಗಳನ್ನು ಕಟ್ಟಿದರೆ ನಾವು ಬ್ರಾಂಚ್ ಅನ್ನು ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಕನಸನ್ನು ಕಾಣಿ, ನನ್ನ ಜಿಲ್ಲೆಯಲ್ಲಿ, ನನ್ನ ತಾಲೂಕಿನಲ್ಲಿ ನಾನು ಒಂದು ಬ್ರಾಂಚ್ ಅನ್ನು ಮಾಡಬೇಕು, ನಮ್ಮದೇ ಆದಂಥ ಒಂದು ಬ್ಯಾಂಕ್ ಇರಬೇಕು, ನಮ್ಮೆಲ್ಲರಿಗೂ ಅದು ಪೂರಕ ಆಗಬೇಕು ಅಂತೇಳಿ ಒಂದು ಕನಸು ಕಾಣಿ. ಆ ಕನಸನ್ನು ನನಸು ಮಾಡಲಿಕ್ಕೆ ನೀವು 15-20 ಜನ ರೆಡಿಯಾಗಿ ನಿಂತರೆ ಖಂಡಿತವಾಗಿ ಕೂಡ ನಿಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಒಂದು ಬ್ರಾಂಚ್ ಅನ್ನು ಒದಲಿಕ್ಕೆ ಸಾಧ್ಯ ಇದೆ. ಅವಾಗ ನೂರಾರು ಮಂದಿಗೆ, ಸಾವಿರಾರು ಜನಕ್ಕೆ ನೀವು ಸೇವೆಯನ್ನು ನೀಡುವುದರ ಮೂಲಕ ಸಾಮಾಜಿಕ ಸೇವೆಯನ್ನು ಗೈದು ತಾವು ಕೂಡ ಒಬ್ಬ ಲೀಡರ್ ಆಗಿ, ಒಬ್ಬ ನಾಯಕನಾಗಿ ಅವರಿಗೆ ಸೇವೆಯನ್ನು ಕೊಟ್ಟಂಗಾಗ್ತದೆ. ಜೊತೆಗೆ ನಿಮ್ಮ ಸೇವೆಯನ್ನು ಸಮಾಜ, ಈ ಒಂದು ಸಮುದಾಯ ಗುರುತಿಸ್ತವೆ. ಅವಾಗ ನಿಮ್ಮ ವ್ಯಕ್ತಿತ್ವ ಕೂಡ ವಿಕಸಿತ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆಲೋಚನೆ ಮಾಡಿ, ಏನೇ ಆದರೂ ಕೂಡ ಇವತ್ತು ಯಾವ ಚಳುವಳಿ, ಏನೇ ಮೂಮೆಂಟ್ ಮಾಡಿದ್ರು ಕೂಡ ನಮ್ಮ ಸ್ವಂತ ಶಕ್ತಿಯ ಮೇಲೆ, ನಮ್ಮ ಸ್ವಂತ ಸ್ವಾವಲಂಬನೆ ಮೇಲೆ ಮಾಡುವಂತ ಆಗ್ಬೇಕು ಅಂತಕ್ಕಂಥ ವಿಚಾರ. ನಾವು ಕಾರ್ಯಕ್ರಮ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ ಅಂದ್ರೆ ನಾವೆಲ್ಲ ಕಡೆ ಸ್ಪಾನ್ಸರ್ಗೆ ನಾವು ಹುಡುಕ್ಲಾರ್ದೆ ನಮ್ಮ ಕೈಯಿಂದ ನಾವು ಹೂಡಿಕೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಯಾವತ್ತು ಮಾಡ್ತೀವಿ ಅವತ್ತು ಸಮಾಜದ ಕನಸು ನಿರ್ಮಾಣ ಆಗಲಿಕ್ಕೆ ಸಾಧ್ಯ, ಅವತ್ತು ಸ್ವಾವಲಂಬಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅಂತಹ ಕನಸನ್ನು
ಗುರಿಯನ್ನು ಇವತ್ತು ಭಾರತ್ ಸೇವಾ ಫೋರ್ಸ್ ಕರ್ನಾಟಕ ಹೊಂದಿದೆ. ಹಾಗಾಗಿ ಸಹೋದರರೇ, ತಾವು ಯಾವ್ಯಾವ ಜಿಲ್ಲೆ ತಾಲೂಕಿಗೆ ಬಯಸ್ತೀರಿ ಅಲ್ಲೆಲ್ಲ ನಾವು ಬ್ರಾಂಚ್ ಕೊಡೋಕೆ ತಯಾರಿದ್ದೀವಿ. ಆ ನಿಟ್ಟಿನಲ್ಲಿ ತಾವು ಷೇರುದಾರರಾಗಿ, ಪಿಗ್ಮಿದಾರರಾಗಿ, FD ಮಾಡಿ, RD ಮಾಡಿಸಿ ಈ ಸಂಸ್ಥೆಯ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.